ರಾಶಿ ಅಲ್ಲ ಬದುಕು. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. 3-4 ದಿನ ಮಾಡೋದು ವ್ಲಾಗ್ ಇದು ಒಂದೇ ವೀಡಿಯೋದಲ್ಲಿತ್ತು. ಲೇಟಾಗಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಿದ್ದೆ. ಎಲ್ಲರೂ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ. ಜೂನ್ 19 ಸುನಿಯವ್ರಿಗೆ ರಜೆ ಇದ್ದಿತ್ತು. ಬೆಳಗ್ಗೆ ಅವರಿಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು. ಸಂಜೆ ಮೇಲೆ ಬೀಚಿಗೆ ಹೋಪ ಅಂದ್ಕೊಂಡು ಹೇಳಿದ್ದೀರ. ಸಂಜೆ 4 ಗಂಟೆ ಹಂಗೆ ನಾವು ಬೀಚಿಗೆ ಹೊರಡ್ತು. ಹಾಗೆ ಹೋತ ಅಪ್ಪ ಅಮ್ಮನೂ ಕರ್ಕೊಂಡು ಹೋಯಿತು. ಅವರಿಬ್ಬರು ಬೀಚಿಗೆ ಹೋಯ್ದೆ ತುಂಬ ದಿನ ಆಯ್ತು ಅಂತೇಳಿ ಹೇಳ್ತಿದ್ದೀರ. ಅಪ್ಪನೂ ಹೆಂಗೆ ಊರಲ್ಲಿದ್ದೀರಲ್ಲ ಹಂಗಕ್ಕ ಅವರಿಬ್ಬರನ್ನು ಕರ್ಕೊಂಡು ಹೋಯ್ತು. ನನ್ನ ಮಗ ಅಂತೂ ಫುಲ್ ಖುಷಿಯಲ್ಲಿದ್ದ ಅಜ್ಜಿ ಜೊತೆಗೆ. ಅವರಿಬ್ರು ಇದ್ದರೆ ಅವರಿಬ್ರು ಜೊತೆನೇ ಇರ್ತಾವ. ನಾನು ಬೇಕಂದಿಲ್ಲ ಅವನಿಗೆ. ಅವರಿಬ್ರ ಜೊತೆ ಆಟ ಆಡ್ಕೊಂಡು ಖುಷಿಯಿಂದ ಇರ್ತಾ. ಅಜ್ಜಂಗೂ ಅಷ್ಟೇ ಅವ್ನು ಹಿಡ್ಕೊಂಡಂದ್ರೆ ಅವ್ರಿಗೂ ಒಂಥರ ಖುಷಿ ಅವ್ನು ಮಾಡತ್ತಲ್ಲ ಕಂಡು. ನನಗೂ ಸ್ವಲ್ಪ ಹೆಲ್ಪ್ ಆಯ್ತು ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಸ್ವಲ್ಪ ಹೊತ್ತು ಅಜ್ಜನ ಜೊತೆ ಇರ್ತಾ, ಸ್ವಲ್ಪ ಹೊತ್ತು ಅಜ್ಜಿ ಜೊತೆಗೆ ಇರ್ತಾ. ನನ್ನೊಟ್ಟಿಗೆ ಪಾದಲ್ಲೆಲ್ಲೋ ಆಗಾಗ ಬತ್ತ ಅಷ್ಟೇ. ನಾವು ಜೂನ್ 18 ಮಾರಿಗುಡಿ ಟೆಂಪಲಿಗೆ ಹೋಗಿದ್ದಿತ್ತು ಕಾಪು. ಅಲ್ಲಿಂದ ಬತ್ತ ಮಲ್ಪೆಗೆ ಹೋಪ ಅಂತೇಳಿ ಎಣಿಸ್ಕೊಂಡಿದ್ದಿತ್ತು. ಬಟ್ ಆ ದಿನ ಅಲ್ಲಿಂದ ಬತ್ತನೇ ಲೇಟ್ ಆಯಿತು. 2-3 ದೇವಸ್ಥಾನಕ್ಕೆ ಹೋಯಲ್ಲ ಬಪ್ಪತ್ತಿಗೆ. ಹಾಗಾಗಿ ನಾವು ಕೋಡಿ ಬೀಚಿಗೆ ಹೋಪ ಅಂತೇಳಿ ಹೇಳ್ತು. ಮಗನ ಹೆಂಗೋ ನಾವು ಕೋಡಿ ಬೀಚಿಗೆ ಕರ್ಕೊಂಡು ಹೋಗಿರಲ್ಲ ಇದ್ದಿತ್ತು. ಫಸ್ಟ್ ಟೈಮ್ ಅವನ್ನ ನಾವು ಕೋಡಿ ಬೀಚಿಗೆ ಕರ್ಕೊಂಡು ಹೋದ್ದು. ಫಸ್ಟ್ ಹೋದವ ಮಲ್ಪೆ ಬೀಚಿಗೆ. ನಾವು ಫಸ್ಟ್ ಟೈಮ್ ಕರ್ಕೊಂಡೋದು ಮಲ್ಪೆ ಬೀಚಿಗೆ. ಬಟ್ ಕೋಡಿ ಬೀಚಿಗೂ ಕರ್ಕೊಂಡೋದು ಫಸ್ಟ್ ಟೈಮು. ಆದರೆ ಅವ ಬೀಚಿಗೆ ಹೋದಿಪ್ಪು ಸೆಕೆಂಡ್ ಟೈಮು. ನಾನು ಸುನಿಯವ್ರು ಹೆಚ್ಚಾಗಿ ಬಪ್ಪುದಂದರೆ ಬೀಚಿಗೆ. ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದಿತ್ತು ನಾವು ಬೀಚಿಗೆ ಬಂದು. ಈಗ ಸ್ವಲ್ಪ ಮಗು ಆದಮೇಲೆ ಕಡಿಮೆ ಮಾಡಿತ್ತು. ಸಂಡೇ ಪ್ರತಿ ಸಂಡೇ ನಾವು ಹೋಗ್ತಿದ್ದಿತ್ತು. ಮಿಸ್ ಮಾಡಿದೆ. ಒಂಥರ ಹ್ಯಾಪಿ ಪ್ಲೇಸ್ ಅಂತಲೇ ಹೇಳಕ್ಕೆ ನನಗೂ ಸುನಿಯರಿಗೂ ಬೀಚ್. ನಾನು ನನ್ನ ಮಗಂದು ಸ್ಪೆಕ್ಸ್ ಹಾಕಿ ಫೋಟೋಶೂಟ್ ಮಾಡ್ಕೊಂಡೇಳಿ ಒದ್ದಾಡ್ತಿದ್ದೆ. ಬಟ್ ಅವನಿಗೆ ಅದು ಇರಿಟೇಷನ್ ಆದಿತ್ತು. ಅಂತೂ ಒಂದು 2-3 ಫೋಟೋ ಕ್ಲಿಕ್ ಮಾಡಿದೆ. ಆಮೇಲೆ ಸುನಿಯವರು ನೀರಿಗೆ ಇಳಿಸುವ ಅಂತೇಳಿ ಕರ್ಕೊಂಡು ಹೋರೋ. ನಂಗೆ ಸ್ವಲ್ಪ ಹೆದರಿಕೆ ಆಯಿತು ಬೇಡ ಅಂದ್ಕೊಂಡು. ಆಲ್ರೆಡಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿದ್ದಿತ್ತು ಲೈಟಾಗಿ. ಬೇಡ ಅಂತೇಳಿ ಹೇಳ್ತಿದ್ದೆ. ಬಟ್ ಸುನಿಯವರು ಇಲ್ಲ ಅವನಿಗೆ ಅಭ್ಯಾಸ ಆಯ್ತು, ಕರೆಕ್ಟ್ ಆಯ್ತು, ಈಗಲಿಂದ ಅಭ್ಯಾಸ ಆದರೆ ಮುಂದೆ ಎಂಥ ಪ್ರಾಬ್ಲಮ್ಮು ಆಗ್ತಿಲ್ಲ ಅಂತೇಳಿ ಹೇಳಿದ್ರು. ನನಗೂ ಸ್ವಲ್ಪ ಹೌದು ಅನಿಸ್ತು ಎಲ್ಲೋ ಒಂದು ಕಡೆ. ನನ್ನ ಮಗ ನೀರು ಕಂಡು ಹೆದರ್ಕಂತ ಅಂತೇಳಿ ಅನ್ಕೊಂತಿದ್ದೆ. ಅವ್ನು ಮರ್ಕತ್ನೇನೋ ಹೆದರ್ಕಂತನೇನೋ ಅಂತೇಳಿ ಅನ್ಕೊಂತಿದ್ದೆ. ನಾ ಬೇಡ ಅಂತಲೇ ಹೇಳ್ತಿದ್ದೆ. ಬಟ್ ಅವ್ನು ಫುಲ್ಲು ಖುಷಿಯಲ್ಲಿದ್ದಿದ್ದ. ನೀರಿಂದ ಮೇಲೆ ಕರ್ಕೊಂಡು ಬಂದರೆ ಮರ್ಕತಿದ್ದಿದ್ದ. ನೀರಲ್ಲಿ ಹೋತಿದ್ರೆ ಖುಷಿ ಪಡ್ತಿದ್ದ. ನಾನು ಸ್ವಲ್ಪ ಭಯ ಪಡ್ತೆ ಅವನಿಗೆ ಎಂತ ಆಗ್ತೇನೋ ಅಂದರೆ ಹುಷಾರು ತಪ್ಪುತ್ರೇನೋ ಅಂತೇಳಿ. ಬಟ್ ಸುನಿಯವರು ಇಲ್ಲ, ಮಕ್ಕಳು ನೀರಲ್ಲಿ ಆಟ ಆಡ್ರೆ ಮಣ್ಣಲ್ಲಿ ಆಟ ಆಡ್ರೆ ಒಳ್ಳೆಯದು, ಅದರಿಂದ ಎಂಥ ಪ್ರಾಬ್ಲಮ್ಮು ಆಗ್ತಿಲ್ಲ, ಅದು ನಾವು ಅನ್ಕೊಂಬೋದಷ್ಟೇ ಅಂತೇಳಿ ಅವರೊಂದು ಹೇಳ್ತಾರೆ. ಸೊ ಅಡ್ಡಿಲ್ಲ ಅಂದ್ಕೊಂಡು ನಾನು ಆ ದಿನ ಸುಮ್ಮನೆ ಆದೆ. ಒಂದು ಖುಷಿ ಎಂಬುದಿರತ್ತಲ್ಲ, ಅವ್ನು ಖುಷಿ ಪಡಲಿ ಆಡಲಿ ಅಂದ್ಕೊಂಡು. ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಅಜ್ಜನ ಹತ್ರ ಕೊಟ್ಟಿದ್ದಿತ್ತು. ಅವ್ನು ಕೂತ್ಕೊಂಡ್ಲಿ ಸ್ವಲ್ಪ ಹೊತ್ತು ಅಂದ್ಕೊಂಡು. ನಾವಿಬ್ಬರು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಿದ್ದ. ಅವನು ಅಲ್ಲೇ ಮಣ್ಣು ಆಟ ಆಡೋಕ್ಕೆ ಶುರು ಮಾಡ್ದೆ. ಆಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಸುನಿಯವ್ರು ನಂದು ನನ್ನ ಮಗಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದ್ರೆ. ಆಮೇಲೆ ನಾವು ಸೀದಾ ಅಲ್ಲಿಂದ ಹೊರಡ್ತು. ಅಲ್ಲೇ ಈಗ ಸಣ್ಣದು ಸ್ಟಾಲ್ ಥರ ಆಯಿತು. ಅಲ್ಲೇ ನಾವು ಮೊಟ್ಟೆ ಬೋಂಡ, ಪಾನಿಪುರಿ ಅದೆಲ್ಲ ತಿನ್ಕೊಂಡು ಹೊರಡುವ ಅಂತೇಳಿ ಅಲ್ಲೇ ಹೋಯ್ತು. 10:20ಗೆ ಟೈಮ್ ಆಯಿತು. ಸನ್ಸೆಟ್ ಆಗೋ ಟೈಮ್ ಆಯಿತು. ಸಲ ಬಂದಲ್ಲಿ ನಮ್ಗೆ ಸನ್ಸೆಟ್ ಸಿಕ್ಕಲಿಲ್ಲ. ಈ ಸಲ ನಮ್ಗೆ ಕರೆಕ್ಟ್ ಟೈಮಿಗೆ ಹೊರಡು ಟೈಮಿಗೆ ಸನ್ಸೆಟ್ ಸಿಕ್ತು. ಅದನ್ನು ಕಂಡು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಂಡು ಹೊರಡುವ ಅಂದ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಿತ್ತು ವ್ಯೂನ. ಅಲ್ಲಿಂದ ನೆಕ್ಸ್ಟ್ ಹೊರಡ್ತು ನಾವು. ಇದು ಜೂನ್ 21 ವ್ಲಾಗ್. ನಾವೆಲ್ಲ ಅತ್ತೆ ಮನೆಗೆ ಹೊರಟಿತ್ತು. ಮಕ್ಕಳಿಗೆ ಸಂಡೇ ಎಲ್ಲ ರಜೆ ಇದ್ದಿತ್ತು. ಸೊ ಅತ್ತೆ ಮನೆಗೆ ಹೋಪ ಅಂತೇಳಿ ಡಿಸೈಡ್ ಮಾಡ್ತು. ಕೋಣಿ ಅತ್ತೆ ಮನೆ. ಅಪ್ಪು ಮೊದಲೇ ಅಲ್ಲಿ ಹೋಗಿದ್ದ. ಸಣ್ಣತ್ತಿಗೆ ಮತ್ತು ಅಪ್ಪು ಮೊದಲೇ ಅಲ್ಲಿ ಹೋಗಿದ್ದಿರು. ನಾವು ಸಂಡೇ ಅಲ್ಲ, ಮಕ್ಳಿಗೆ ರಜೆ ಅಲ್ಲ, ಹಾಗೆ ಒಂದು ರೌಂಡ್ ಹೋಯ್ಬಪ್ಪ ಅಂದ್ಕೊಂಡು ಹೋಯ್ತು ನಾನು ಮತ್ತು ದೊಡ್ಡತ್ತಿಗೆ. ಅಪ್ಪು ಅಂತೂ ಏಕೂನ್ ಹಿಡ್ಕೊಂಡು ಫುಲ್ ಮುದ್ದಾಡ್ದ. ಅವನಿಗೆ ಖುಷಿ ಆಯಿತು ನಾವೆಲ್ಲ ಹೊದ್ಕೊಂಡು. ಕೂಡಲೇ ಅತ್ತಿ ನಮಗೆ ಪಾಯಸ ಕೊಟ್ಟರು, ಹೆಸರುಬೇಳೆ ಪಾಯಸ. ಸಕ್ಕತ್ತಿದ್ದಿತ್ತು ಪಾಯಸ ಮಾತ್ರ. ಹೊತ್ತಿಗೆ ನಾವು ಮಧ್ಯಾಹ್ನ ಆಯಿದ್ದಿತ್ತು. ಊಟಕ್ಕೆ ಎಂತ ಮಾಡೋದನ್ನು ಡಿಸೈಡ್ ಅತ್ತಿಗೆ ಬಿರಿಯಾನಿ ಮಾಡುವಂತೇಳಿ ಹೇಳ್ರು. ಅತ್ತಿಗೆ ಆಂಬೂರು ಬಿರಿಯಾನಿ ಸಕ್ಕತ್ತಾಗಿ ಮಾಡ್ತಾರೆ, ಅದನ್ನು ಮಾಡ್ರು. ಹಾಗೆ ನಾನು ಸ್ವಲ್ಪ ಹೊರಗೆ ಬಂದು ಅತ್ತಿ ಗಾರ್ಡನಿಂಗ್ ಎಲ್ಲ ಮಾಡಿರೋ ಚಂದ ತೋರ್ತಿದ್ದಿತ್ತು. ಅದನ್ನು ಸ್ವಲ್ಪ ಹೊತ್ಕೊಂಡೆ. ಹಾಗೆ ಮಕ್ಕಳೆಲ್ಲ ಹಾಯ್ ಮಾಡಿ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ಬಿರಿಯಾನಿ ರೆಡಿಯಾಗಿ ನಾವು ಅಷ್ಟರಲ್ಲಿ ಟೈಮು 3 ಗಂಟೆ ಆಗಿದ್ದಿತ್ತು. ಹೊಟ್ಟೆ ಅಂತೂ ಚುರು ಅಂತಿದ್ದಿತ್ತು.
ನಾನು ಸ್ವಲ್ಪ ಪ್ಲೇಟಿಗೆ ಹಾಯ್ಕೊಂಡು ಬಂದು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿರಿಯಾನಿ ಅಂತೂ ಸಖತ್ತಾಯ್ತು, ನಂಗೆ ಮಸ್ತ್ ಇಷ್ಟ ಈ ಬಿರಿಯಾನಿ. ಆ ದಿನ ಫಾದರ್ಸ್ ಡೇನೂ ಹೌದು. ಸುನಿಯರಿಗೆ ಅದು ಫಸ್ಟ್ ಫಾದರ್ಸ್ ಡೇ. ಮಗನ ಕೈಯಿಂದ ಎಂಥವ್ರು ಪ್ರಿಪೇರ್ ಮಾಡು ಅಂದ್ಕೊಂಡು ಅವನ ಹತ್ರ ಹತ್ತಿಲ್ಲ, ಬಟ್ ನಾನು ಅವನದು ಹ್ಯಾಂಡ್ ಅಚ್ಚನ್ನು ತೆಗೆದು ಫುಲ್ ಪೇಂಟ್ ಮಾಡಿ ಬರೆದು ಅವ್ರಿಗೆ ಗಿಫ್ಟ್ ಕೊಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಫೈನಲಿ ಒಂದು ಸಣ್ಣದೇ ಗಿಫ್ಟ್ ರೆಡಿ ಮಾಡಿದೆ. ಹಾಗೆ ಸಂಜೆ ಒಂದು ಮೋಮೋಸ್ ಪಾರ್ಟಿ ಇದ್ದಿತ್ತು. ಹೀಗೆ ತಿನ್ಕನಿಸ್ತಂತ ಸಣ್ಣತ್ತಿಗೆ ಮಾಡುವ ಅಂತೇಳಿ ಹೇಳಿದ್ರು. ದೊಡ್ಡತ್ತಿಗೆ ಮೋಮೋಸು ಸಖತ್ತಾಗಿ ಮಾಡ್ತಾರೆ. ಅವರೇ ಮಾಡೋದು ಮೋಮೋಸ್ ಪ್ರಿಪೇರ್ ಎಲ್ಲ, ಸಾಸಿಂದ ಹಿಡಿದು ಎಲ್ಲ ಅವರೇ ಪ್ರಿಪೇರ್ ಮಾಡೋದು, ಒಳ್ಳೆ ಮಾಡ್ತಾರೆ. ಅಂಗನವಾಡಿಗೆ ಟೀಚರ್ ಬೇಕಾದಲ್ಲಿ ಫೈನಲಿ ಮೋಮೋಸು ರೆಡಿ ಆಯ್ತು. ಒಂದು 4-5 ಹೈಕ ಬಂದೆ ಪ್ಲೇಟಿಗೆ ಟೇಸ್ಟ್ ಕಾಮ ಅಂದ್ಕೊಂಡು. ಫಸ್ಟೇ ನಾನು ಅವ್ರು ಮಾಡೋದು ಮೋಮೋಸ್ ಟೇಸ್ಟ್ ಕಂಡಿದ್ದೆ, ಮನೇಲಿ ಒಂದು ಸಲ ಮಾಡಿದ್ದೀರ, ಸಖತ್ತಾಯ್ದಿತ್ತು. ಇದು ಹಾಗೆ ಸಖತ್ತಾಯ್ತು. ಅಕ್ಷರ ಫೋಟೋ ತೆಗಿತಿ ಪಲ್ಲವಿ ನೀನು ಅಲ್ಲ ಇಟ್ಕೋ ಹಾಗೆ ಇಟ್ಕೊಂಡು. ಆಮೇಲೆ ಅಲ್ಲಿಂದ ಸೀದಾ ನಾವು ಮನೆಗೆ ಹೊರಡ್ತು. ಇದು ಜೂನ್ 28 ಸಂಡೇ ವ್ಲಾಗ್. ಮಕ್ಕಳಿಗೆಲ್ಲ ಪೋಲಿಯೋ ಡ್ರಾಪ್ ಬೆಳಿಗ್ಗೆ ಬೇಗ ಒಂದು 10:30 ಹಾಗೆ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಹೊರಡ್ತು. 3 ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಇದ್ದಿತ್ತು. ದೊಡ್ಡತ್ತಿಗೆ 2ನೇ ಮಗಂಗೆ, ಸಣ್ಣತ್ತಿಗೆ ಮಗಂಗೆ, ಹಾಗೆ ನನ್ನ ಮಗಂಗೆ. ಅಂಗನವಾಡಿಗೆ ಹೋದ್ ನಾವು ಕರ್ಕೊಂಡು. ಅಂಗನವಾಡಿ ಏನು ಹೆಚ್ಚು ದೂರ ಆತಿಲ್ಲ, ಸುನಿಯವ್ರ ಮನೆ ಹತ್ರನೇ. ನನ್ನ ಮಗಂಗೆ ಇದು 2ನೇ ಸಲ ಪೋಲಿಯೋ ಡ್ರಾಪ್ಸ್. ಸಣ್ಣತ್ತಿಗೆ ಮಗಂಗೂ ಇದು 2ನೇ ಸಲ ಪೋಲಿಯೋ ಡ್ರಾಪ್ಸ್. ಫಸ್ಟ್ ಅಪ್ಪುಗೆ ಹಾಕ್ರ, ಅವ್ನು ಸ್ವಲ್ಪ ಹೆದರ್ಕೊಂಡರ್ ಥರ ಮಾಡ್ದ, ಅವನಿಗೆ ಹೆದರಿಕೆ ಇತ್ತು ಸ್ವಲ್ಪ. ಆಮೇಲೆ ಸರಿ ಆದ. ಕಡಿಕೆ ನನ್ನ ಮಗ ಹಾಗೆ ಮಾಡ್ತಾನಂತೇಳಿ ನಾನು ಅಂದ್ಕೊಂಡೆ, ಬಟ್ ಅವ ಲೈಕ್ ಮಾಡಿ ಬಾಯಿ ಕಳ್ದ, ಐಸ್ಕೊಂಡ ಪೋಲಿಯೋನ. ಎಲ್ಲ ಪೇರೆಂಟ್ಸು ಮಿಸ್ ಮಾಡಿದೆ ಆ ದಿನ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿರ್ತೀರಿ ಅಂತೇಳಿ ಅನ್ಕೊಂತೆ. ಎಂತಕ್ಕಂದ್ರೆ 2 ಡ್ರಾಪ್ಸು ಎಷ್ಟು ಇಂಪಾರ್ಟೆಂಟ್ ಅಂದ್ಕೊಂಡು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅಂತೇಳಿ ಅನ್ಕೊಂತೆ. ಡ್ರಾಪ್ಸ್ ಹಾಕ್ಕೊಂಡು ನೆಕ್ಸ್ಟ್ ಸೀದಾ ನಾವು ಅಲ್ಲಿಂದ ಮನೆಗೆ ಹೋಯ್ತು. ಇದು ಜೂನ್ 30th ಮಾಡೋದು ವ್ಲಾಗ್. ಆ ದಿನ ಸುನಿಯವ್ರಿಗೆ ರಜಾ ಇದ್ದಿತ್ತು. ಬೆಳಗ್ಗೆ ಎಲ್ಲಿಗೂ ಹೋಗೋಕ್ಕಾಗಿಲ್ಲ, ಅಂತಕ್ಕಂದರೆ ಬೆಳಗ್ಗೆ ಜೋರು ಮಳೆ ಇದ್ದಿತ್ತು. ಮತ್ತು ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಬೆಳಗ್ಗೆ ಫುಲ್ಲು. ಸಂಜೆ ಹಾಲಡಿಗೆ ಹೋಪ ಅಂತೇಳಿ ಹೇಳ್ರ, ರೆಸ್ಟ್ ಮಾಡು ಹಾಲಡಿಗೆ ಹೋಪ ಅಂತೇಳಿ ಹೇಳ್ರ. ಸರಿ ಅಂದ್ಕೊಂಡು ಸಂಜೆ ನಾನು ಸಣ್ಣತ್ತಿಗೆ ಸುನಿಯವರು ಹಾಗೆ ಮಕ್ಕಳನ್ನ ಇಬ್ಬರನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೊರಡ್ತಾ ಹಾಲಡಿಗೆ. ಹಾಲಡಿಗೆ ಎಂತ ಹೊರಟದಪ್ಪ ಅಂದರೆ ಬೆಣ್ಣೆ ದೋಸೆ ತಿಂಬೋಕೆ. ಹಾಲಡಿಯಲ್ಲಿ ಬೆಣ್ಣೆ ಮಸಾಲ ದೋಸೆ ಸಖತ್ತಾಗಿ ಸಿಕ್ಕತ್ತೆ, ಗುರು ಕ್ಯಾಂಟೀನ್ ಅಂದ್ಕೊಂಡು. ನಾನು ಸುನಿಯವ್ರು ಇಲ್ಲಿ 3-4 ಸಲ ಹೋಯ್ತು, ಅದ್ರ ಟೇಸ್ಟಿನೂ ಹಾಗೆ ಇತ್ತು. ಸುನಿಯವರಿಗಂತೂ ಮಸ್ತ್ ಇಷ್ಟ ನನಗಿಂತ ಅಲ್ಲಿನ ದೋಸೆ. ಯಾವತ್ತೂ ಹೇಳ್ತಾ ಇರ್ತಾರೆ ಹಾಪ ಅಂದ್ಕೊಂಡು. ಹಾಗೆ ಅತ್ತಿಗೂ ಫಸ್ಟ್ ಟೈಮ್ ತಿಪ್ಪುದು, ಅವರಿಗೂ ಟೇಸ್ಟ್ ತೋರಿಸುವ ಅಂತೇಳಿ ಅಲ್ಲಿಗೆ ಸೀದಾ ಹೋಯಿತು. ಈ ವೆದರಿಗೆ ಇರುತ್ತಲ್ಲ ಎಂಥವ್ರು ತಿನ್ಕನ್ನಿಸ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ. ಹಾಗಾಗಿ ಅಲ್ಲಿಗೆ ಹೋಗಿ ದೋಸೆ ತಿನ್ಕೋಬಪ್ಪ ಅಂದ್ಕೊಂಡು ಹೋಯ್ತು. ಮಳೆ ಇಲ್ಲ ಅಂದ್ಕೊಂಡು ಮಗನ ಕರ್ಕೊಂಡು ಹೋದೆ. ಇಲ್ಲಿ ನಾನು ಅಜ್ಜಿ ಮನೇಲಿ ಬಿಟ್ಟು ಹೋಗ್ತಿದ್ದೆ ಅವನ್ನ. ಅಲ್ಲಿ ಹೋದ್ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಈ ಹೋಟ್ಲಿಗೆ ನಾವು ಫಸ್ಟ್ ಬಂದಲ್ಲ ಸಪ್ರೇಟ್ ಒಂದು ವೀಡಿಯೋ ಮಾಡಿ ಹಾಕಿದೆ. ನಾನು ಒಬ್ಬಳೇ ಆ ಟೈಮಲ್ಲಿ ವ್ಲಾಗ್ ಮಾಡ್ತಿದ್ದೆ. ಅದು ವೀಡಿಯೋ ಆಲ್ರೆಡಿ ನಾನು ಮಾಡಿ ಹಾಕಿದೆ. ಫಸ್ಟ್ ನಾವು ಬೆಣ್ಣೆ ಮಸಾಲೆ ದೋಸೆನ ಆರ್ಡ್ರ್ ಮಾಡ್ತಾ, ಆ ಮಳೆಗೂ ದೋಸೆಗೂ ಸಖತ್ತು ಅನಿಸ್ತಿದ್ದಿತ್ತು ಮಾತ್ರ. ಆಮೇಲೆ 2 ಪ್ಲೇನ್ ಮಸಾಲ ದೋಸೆನ ಆರ್ಡ್ರ್ ಮಾಡ್ತೆ, ಮಕ್ಕಳಿಗೂ ತಿನ್ಸೋಕತ್ತ ಅಂದ್ಕೊಂಡು. ತಿಂದು ನೆಕ್ಸ್ಟ್ ಬಿಲ್ಲೆಲ್ಲ ಕೊಟ್ಟು ಅಲ್ಲಿಂದ ಹೊರಡ್ತು ನಾವು. ಮತ್ತು ಮಳೆ ಬಂದರೆ ಕಷ್ಟ, ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ ಅಂದ್ಕೊಂಡು. ನಾವು ದೋಸೆ ತಿಂದು ಹಾಲಡಿ ಬ್ರಿಡ್ಜಿಗೆ ಹೋಗೋ ಪ್ಲ್ಯಾನ್ ಇದ್ದಿತ್ತು, ಬಟ್ ಕ್ಯಾನ್ಸಲ್ ಆಯಿತು. ಸೀದಾ ಮನೆ ಹೋಪ ಅಂತೇಳಿ ಪ್ಲ್ಯಾನ್ ಮಾಡ್ತಾ ನಾವು ತಿಂದು ಹೊರಡಕ್ಕೂ ಮಳೆ ನಿಲ್ತು. ಹಾಗೆ ಪಟ್ಟ ನಾವು ಮನೆಗೆ ಹೊರಡ್ತು. ಮಕ್ಕಳಿಗೂ ಮತ್ತೆ ನಿದ್ರೆ ಬಪ್ಪಕ್ಕೆ ಶುರು ಆಯಿತು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.